ಮೊದಲಿಗೆ ಚರಣ್ ಅವ್ರಿಗೆ ಆಮೇಲೆ ನಾಗಾರ್ಜುನ್ ಶರ್ಮಾ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ. ಆಮೇಲೆ ಈ ಸಿನಿಮಾದಲ್ಲಿ ನನಗೆ ಈ ಸಾಂಗು ಆಮೇಲೆ ನೆಕ್ಸ್ಟ್ ಬರೋ ಅಲಕ್ ನಿರಂಜನ್ ಎರಡೂ ತುಂಬಾನೇ ಇಷ್ಟ. ನಿನ್ನೆ ರಾತ್ರಿ ನಮ್ಮ ಅಮ್ಮಂಗೆ ಈ ಸಾಂಗ್ ಕೇಳಿಸ್ತಾ ಇದ್ದೆ. ಸೊ ಅವ್ರು ಕೇಳಿದ ತಕ್ಷಣ ಅವ್ರ ಊರು ಬಂದು ಸಿದ್ದಾಪುರ ಹತ್ರ ಇಟ್ಕಿ ಅಂತ ಅಲ್ಲಿ ಸ್ಟೇ ಮಾಡ್ತಿದ್ರು. ಸೊ ಅಲ್ಲಿ ಹಾರ್ಮೋನಿಯಂ ಹಿಡ್ಕೊಂಡು ಪದಗಳು ಆಡ್ತಿದ್ರಂತೆ. ಸೊ ಈ ಸಾಂಗ್ ಕೇಳಿದ ತಕ್ಷಣ ಅದು ಜ್ಞಾಪಕಕ್ಕೆ ಬಂತಂತೆ. ಅವ್ರು ಕೇಳಿ ತುಂಬಾನೇ ಖುಷಿ ಪಟ್ರು. ಆಮೇಲೆ ಇನ್ನೊಂದೇನಂದ್ರೆ, ಈಗ ಸಿನಿಮಾ ಟೈಟಲ್ ಹಿಡ್ಕೊಂಡು ಯಾವ್ದೇ ಸಾಂಗ್ ಮಾಡಿದ್ರು ಆ ಸಾಂಗ್ ತುಂಬಾ ಚೆನ್ನಾಗಿರುತ್ತೆ. ಈಗ ಜನ್ಮದ ಜೋಡಿ ಇರ್ಬೋದು, ಮುಂಗಾರು ಮಳೆ ಇರ್ಬೋದು, ಅದೇ ತರ ಈ ಸಿಟಿ ಲೈಟ್ಸ್ ಆ ಕೇಳಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಆಮೇಲೆ ನಮ್ಮ ಟೈಟಲ್ ಕೂಡ ಅದೇ ತರ ರಿಜಿಸ್ಟರ್ ಆಗುತ್ತೆ. ಸೊ ಅದ್ ಕೇಳಿ ತುಂಬಾ ಖುಷಿ ಆಯ್ತು. ಆಮೇಲೆ ಈ ಸಾಂಗ್ ಬಂದು ಪ್ರೀತಿ ಬಗ್ಗೆ. ಪ್ರತಿಯೊಂದು ಜೋಡಿ ಅವ್ರದೇ ಆದ ಒಂದು ಪ್ರಪಂಚನ ಅವರು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಆ ಪ್ರಪಂಚದಲ್ಲಿ ಅವರೇ ರಾಜ, ಅವರೇ ರಾಣಿ, ಅವ್ರಿಗೆ ಅವ್ರದೇ ಅಂತ ಒಂದು ರೂಲ್ಸ್ ಇರುತ್ತೆ, ಅವ್ರದೇ ಅಂತ ಒಂದು ಜಡ್ಜ್ಮೆಂಟ್ ಇರುತ್ತೆ. ಸೊ ಈ ಸಾಂಗ್ ನೋಡಿದಾಗ ಆ ಪ್ರಪಂಚನ ತುಂಬಾ ಚೆನ್ನಾಗಿ ನೋಡ್ಬೋದು. ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಮತ್ತೆ ನಿಮ್ಗೆ ಏನೋ ಕ್ವೆಶ್ಚನ್ಸ್ ಇದ್ರೆ ಕೇಳಿ. ಅವ್ರ ಜೊತೆ ವರ್ಕ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಇತ್ತು, ಸಖತ್ ಕಂಫರ್ಟಬಲ್ ಆಗಿತ್ತು. ಪ್ರತಿದಿನ ಕಾಯ್ತಾ ಇದ್ದೆ ಹೋಗಿ ಶೂಟ್ ಮಾಡೋದಕ್ಕೆ. ಅಂದ್ರೆ ರಿಯಲ್ ಆಗಿ ನಡೆಯೋದ ಇಲ್ಲ ಪಿಕ್ಚರ್ ಅಲ್ಲಿ ಬರೋದು? ಅದೇ ನಾವು ಪ್ರೀತಿ ಅಂದ್ರೆ ಈಗ ಒಂದೇ ರೀತಿ ಅಂತ ಅನ್ಕೊಂಡಿರ್ತೀವಿ. ಪ್ರೀತಿ ಅಂದ್ರೆ ಒಂದೇ ರೀತಿ ಅಲ್ಲ. ಪ್ರೀತಿಗೆ ನೀವು ಡೆಫಿನೇಷನ್ ಕೊಡಕ್ಕಲ್ಲ. ಪ್ರೀತಿ ಹಲವಾರು ತರ ಇರುತ್ತೆ. ಅಂದ್ರೆ ಒಬ್ಬೊಬ್ರು ಪರ್ಸ್ಪೆಕ್ಟಿವ್ ಮೇಲೆ ಪ್ರೀತಿನ ಬೇರೆ ಬೇರೆ ತರ ನೋಡ್ಬೋದು. ಸೊ ಯಾವ್ದನ್ನು ಸರಿಯಾದ ಪ್ರೀತಿ, ಯಾವ್ದು ತಪ್ಪು ಪ್ರೀತಿ ಅಂತ ಹೇಳಕ್ಕೆ ಆಗಲ್ಲ. ಬಟ್ ಯೂನಿವರ್ಸಲ್ ಆಗಿ ಪ್ರೀತಿ ಅಂದ್ರೆ ಒಂದು ಕಂಫರ್ಟ್ ಕೊಡ್ಬೇಕು, ಆಮೇಲೆ ಫ್ರೀಡಮ್ ಕೊಡ್ಬೇಕು, ಮತ್ತೆ ಸಾಲಿಟ್ಯೂಡ್ ಕೊಡ್ಬೇಕು. ಸೊ ಇದ್ ಮೂರು ಕೊಟ್ರೆ ಒಳ್ಳೆ ನಿಜ ಪ್ರೀತಿ ಅಂತ ಅನ್ಸುತ್ತೆ. ಎರಡು ಮಿಕ್ಸ್ ಜೊತೆಗೆ. ಅದೇ ಶೂಟಿಂಗ್ ಮಾಡ್ಬೇಕಂದ್ರೆ ಒಂದಷ್ಟು ಕೆಲವೊಂದು ಸೀನ್ಗಳು, ಪೋರ್ಷನ್ಸ್ಗಳು ಅನಿಸ್ತು. ಅಂದ್ರೆ ಒಂಥರ ಅಥೆಂಟಿಕ್ ಆಗಿ ಒಂದಷ್ಟು ಫೀಲಿಂಗ್ಸ್ ಸ್ಕ್ರೀನ್ ಅಲ್ಲಿ ಶೂಟಿಂಗ್ ಮಾಡ್ಬೇಕಂದ್ರೆ ಬಂದಾಗ ಇದು ಚೆನ್ನಾಗ್ ಆಗುತ್ತೆ ಅಂತ ಅನಿಸ್ತು. ಆ ತರ ಒಂದಷ್ಟು ಸೀನ್ಗಳಿತ್ತು. ಆಮೇಲೆ ತುಂಬಾ ಜನ ರಿವ್ಯೂಸ್ ಕೂಡ ಕೊಟ್ರು ಒಂದಷ್ಟು ಸೀನ್ ಬಗ್ಗೆ. ಅದ್ ಕೇಳಿ ತುಂಬಾ ಖುಷಿ ಆಯ್ತು. ಅದೇ ನೀವ್ ಹೇಳ್ಬೇಕು ಹೆಂಗ ಅನ್ಸುತ್ತೆ ಅಂತ. ನಂಗೇನಂದ್ರೆ ಸಿನಿಮಾ ನೋಡ್ಬೇಕಂದ್ರೆ ಬಿಜಿ ಸರ್ ಏನ್ ಹೇಳ್ತಾರಂತ, ಅವ್ರು ಚೆನ್ನಾಗಿದೆ ಅಂದ್ರೆ ಅದು ಚೆನ್ನಾಗಿದೆ ಅಂತ ಅಷ್ಟೇ. ಪ್ರೀತಿಯಲ್ಲಿ ಬಿದ್ದಾಗಲ್ಲ, ಪ್ರೀತಿಯಲ್ಲಿ ಯಾವಾಗ್ಲೂ ಎದ್ದೇಳ್ಬೇಕು. ನಾನು ಯಾವಾಗ್ಲೂ ಎದ್ದೇ ಇರ್ತೀನಿ. ಏನ ಆ ರಾಣಿ ನನ್ನಲ್ಲೇ ಇರ್ಲಿ, ಆಚೆ ಹೇಳಕ್ ಇಷ್ಟ ಇಲ್ಲ. ಅದಕ್ಕೆ ನಿಮ್ ರಾಜ ಯಾರು ಅಂತ ಹೇಳಿ